ನಮಗೂ ಟೈಮ್ ಇದೆ, ಬೇರೆ ಬೇರೆ ಕೆಲಸ ಇದೆ, ಟೈಮ್ ವೇಸ್ಟ್ ಮಾಡ್ಬೇಡಿ. ಯಾರಂತ ಹೇಳ್ಬಿಟ್ಟು ನಿಜ ಬಂದಿದ್ರೆ ಇಲ್ಲಿ ನಿಜ ಹೇಳ್ಬಿಟ್ಟು ಮುಂದೆ ಹೋಗಿ. ಇಲ್ಲ ನಾನು ಟ್ವೀಟ್ ಮಾಡಿ ಏನಕ್ಕೆ ಜನಗಳಿಗೆ ಮಾರ್ಸ್ ಹೋಗುತ್ತೆ, ಎಲ್ಲರೂ ಒಂದೇ ಇಲ್ಲ ಯೋಚನೆ ಅಲ್ಲ, ಅದು ನಟನೆ. ಸರ್ ಮಾರಿಕೊಂಡವರು ಅಂತ ಬಳಸಿದ್ದೀರಾ, ಯಾವ ರೀತಿ ಮಾರಿಕೊಂಡವರು ಅನ್ನೋದೊಂದು ಹೇಳಿ, ಯಾರು ಅಂತ ಹೇಳಿ, ಯಾವ ರೀತಿ ಅಂತ ಹೇಳಿ. ಇಲ್ಲಾಂದ್ರೆ ನಾವು ಪ್ರಕಾಶ್ ಚಂಡೇಂದ್ರ ಪ್ರಕಾಶ್ ಅಂತ ಹೇಳಿ ಸರ್. ನಾನು ಉತ್ತರ ಕೊಟ್ಟೆ, ನನಗೆ ಉತ್ತರ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಒಪ್ಕೊಳ್ಳಿ, ಇಲ್ಲಿ ಸರಿ ಇಲ್ಲ ಅಂತ ನೀವು ಬರ್ಬೇಡಿ, ಮುಂದಕ್ಕೆ ಹೋಗೋಣ ಅಂತ ನಾನು ಕೇಳ್ತಾ ಇದ್ದೆ. ಈ ರೀತಿ ಗೊಂದಲ ಬರದ್ರ ಅಂತ ಸರ್. ಹೋಗಿ ಈಗ ನನಗೂ ಇರಬೇಕು, ಗೊಂದಲನ ಆಗ್ಬೇಕು ಅಂತ ಅಂದ್ಬಿಟ್ಟು ನಾವು ಪದ ಬಳಸಿದ್ರ ಅಂತ ನಿಮ್ಗೆ ಆನ್ಸರ್ ಮಾಡಕ್ ಇಷ್ಟ ಇಲ್ಲ. ಡಾಕ್ಯುಮೆಂಟ್ ಮಾಡಿ ಇಶ್ಯೂ ಡೈವರ್ಟ್ ಮಾಡ್ತಾ ಇದ್ದೀರಾ. ಇಶ್ಯೂ ಡೈವರ್ಟ್ ನೀವು ಮಾಡ್ತಿದ್ರಿ, ಮಾಡಕ್ ಬಿಡ್ತಿಲ್ಲ, ನಾನು ಇಶ್ಯೂ ಬಂದಿಲ್ಲ. ನಾನು ಗೊತ್ತಿರೋ ಆನ್ಸರ್ ಕೊಟ್ಟಿದ್ದೇನೆ. ಅದ್ರಲ್ಲಿ ಕ್ವಶನ್ ಪೇಪರ್ ನಿಮ್ದು ಪಾಸ್ ಆಗಿಲ್ಲ, ನೀವು ಹೇಳಿ. ಸರ್ ಯಾರ್ಯಾರು ಅನ್ನೋದು ಗೊತ್ತಿದೆ ಅಲ್ವಾ ಸರ್ ನಿಮಗೆ? ಮಾರಿಕೊಂಡವ್ರು ಯಾರ್ಯಾರು ಅನ್ನೋದು ಗೊತ್ತಿದೆ ಅಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿದೆ. ಮಾರಿಕೊಂಡವ್ರು ಅಂತ ಪದ ಬಳಸಿದ್ರೆ ಯಾವ ರೀತಿ ಮಾರಿಕೊಂಡಿದ್ದಾರೆ ಅನ್ನೋದನ್ನ ಕ್ಲಾರಿಟಿ ಕೊಡಿ. ನಾನು ಉತ್ತರ ಕೊಡ್ತಾ ಇದ್ದು, ನನಗೆ ನಿಮ್ಗೆ ಅದು ಓಕೆನೋ ಅಲ್ವಾ ಅಷ್ಟೇ ಹೇಳೋದು. ನನಗೆ ಅಂತ ಹೇಳಿ ಮುಂದುವರಿಯಿರಿ. ಅದು ನೀವು ಬರೀಬೇಕು, ನಾನಲ್ಲ. ಪಲಾಯನವಾದಿ ಮಾಡ್ತಾ ಇದ್ದೀನಿ ಅಂತ ನಾನು ಒಪ್ಕೊಳ್ಳಿ. ಅದನ್ನ ಬರೀರಿ. ನೀವು ಹೇಳಿ ಸರ್. ನಾನು ಯಾಕೆ ಹೇಳಿ? ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೆ. ಅರೆ ನನಗೆ ಬಂದ್ರೆ ಆನ್ಸರ್ ಮಾಡಿದ್ರಿ. ನೀವು ಒಂದು ಫಿಲ್ಮ್ ಅಲ್ಲಿ ರೋಲ್ ಮಾಡ್ತೀರಾ ಅಂದ್ರೆ ನೀವು ಒಂದು ಕ್ಲಾರಿಟಿ ಬೇಕಲ್ವಾ? ಅಲ್ಲ ನನಗೆ ಎಷ್ಟು ಗೊತ್ತು ಅಷ್ಟೇ ಯಾಕೆ ಮಾಡೋದು ನಾನು? ನಮ್ಗೆ ಏನ್ ಗೊತ್ತು ಹೇಳಿದೀವಪ್ಪ. ಏನು ಗೊತ್ತಿಲ್ಲ ಅಂದ್ರೆ ಆ ರೋಲ್ ನೀವೇ ಆಕ್ಟ್ ಮಾಡ್ತೀರಾ? ಏನೂ ಗೊತ್ತಿಲ್ಲ. ನಾನು ಗೊತ್ತು. ಕ್ಲಾರಿಟಿ ಇದ್ದಾಗ ಮಾತ್ರ ನೀವು ಆಕ್ಟ್ ಮಾಡಕ್ ಸಾಧ್ಯ ಅಲ್ವಾ? ಕ್ಲಾರಿಟಿನೇ ಇಲ್ಲ ಅಂದಾಗ ನೀವು ಆ ರೋಲ್ ನೀವು ಹೆಂಗ್ ಸರ್ ಆಕ್ಟ್ ಮಾಡ್ತೀರಾ? ನಾನು ಇಲ್ಲಿ ಕೇಳ್ತಿರೋದು ಅದನ್ನೇ. ಮಾರಿಕೊಂಡ ಮಾಧ್ಯಮದವರು ಅಂತ ನಿಮಗೆ ಹೆಸರು ಗೊತ್ತಿದೆ, ಒಂದು ಯಾವ ರೀತಿ ಮಾರ್ಕೊಂಡಿದ್ದಾರೆ ಅದನ್ನ ಹೇಳಿ. ಇಲ್ಲ ಅಂತಂದ್ರೆ ಯಾರ್ಯಾರು ಅನ್ನೋದನ್ನ ಮೆನ್ಷನ್ ಮಾಡಿ. ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ಆನ್ಸರ್ ಮಾಡಿ. ಇಲ್ಲ ಅಂದ್ರೆ ನನಗೆ ಗೊತ್ತಿರೋ ಆನ್ಸರ್ ನಾನು ಹೇಳಿದೀನಿ ಅಂತಂದ್ರೆ ನೀವು ಒಂದು ಮಾರ್ಕ್ಸ್ ಆಗಲ್ಲ. ನನಗೆ ಒಂದು ಮಾರ್ಕ್ಸ್ ಆನ್ಸರ್ 50% ಮಾತ್ರ ಆನ್ಸರ್ ಮಾಡಕ್ಕಾಗಲ್ಲ. ಇದಕ್ಕೆ ಕಂಟಿನ್ಯೂ ಮಾಡಿ ನೀವು. ನಾವು ಸೀರಿಯಸ್ ಆಗಿ ಕೇಳ್ತಾ ಇದೀವಿ, ನಗ್ಬೇಡಿ ನೀವು. ಯಾರು ನಗ್ತಾ ಇಲ್ಲ, ಯಾರು ನಗ್ತಾ ಇಲ್ಲ. ಯಾವಾಗ ನಗ್ತಾರೆ ನಾವು ಸೀರಿಯಸ್ ಆಗಿ ಮಾತಾಡ್ತಾ ಇದೀವಿ. ಸೀರಿಯಸ್ ಇಶ್ಯೂ ಇದೆ, ಸೀರಿಯಸ್ ಆಗಿ ಪ್ರೆಸ್ ಮೀಟ್ ಕರೆದಿದ್ದೀರಾ. ಸೀರಿಯಸ್ ಇಶ್ಯೂ ಇರೋದ್ರಿಂದ ನಿಮ್ ಮೇಲೆ ಅಲಿಗೇಷನ್ ಬಂದಿದೆ, ಅದಕ್ಕೆ ಆನ್ಸರ್ ಮಾಡಿ ಆಯ್ತಾ? ಅದಕ್ಕೆ ಫಸ್ಟ್ ಟ್ವೀಟ್ ಗೆ ಆನ್ಸರ್ ಕೊಟ್ಬಿಟ್ಟು ಆಮೇಲೆ ಮುಂದುವರಿ. ಕ್ಲಾರಿಟಿ ಇಲ್ಲ ಅದು. ಸರ್ ಕಿರಣ್ ಸರ್ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳಿದ್ರು, ನಿಮ್ಮ ಮೇಲೆ ಬಂದಿರೋ ಅಲಿಗೇಷನ್ ಅನ್ನು ಡೈವರ್ಷನ್ ಮಾಡ್ಲಿಕ್ಕೆ ಈ ರೀತಿ ಆದಂತಹ ಒಂದು ಸ್ಟ್ರಾಟಜಿ ಮಾಡ್ತಿದ್ದಾರೆ ಪ್ರಕಾಶ್ ರಾಜ್ ಅಂತ. ಹೌದಾ? ಕ್ಲಾರಿಟಿ ಕೊಡಿ. ಕ್ಲಾರಿಟಿನೇ ಕೊಡದೆ ಎಲ್ಲದಕ್ಕೂ ನನಗೆ ಗೊತ್ತಿರೋ ಉತ್ತರ ಕೊಟ್ಟಿದ್ದೀನಿ ಅಂದ್ರೆ ಈ ಉತ್ತರ ಅಲ್ಲ ಸರ್. ಎಲ್ಲರೂ 4-5 ಜನ ಮಾತ್ರ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಮಾಧ್ಯಮದವರು ನಿಮ್ಮನ್ನ ಪ್ರಶ್ನೆ ಕೇಳಕ್ಕಾಗೆ ಬಂದಿರೋದು. ನೀವು ಹೇಳೋದನ್ನ ಬರ್ಕೊಳಕ್ ಯಾರು ಬಂದಿಲ್ಲ. ಅವ್ರಿಗೆ ಅವ್ರದೇ ಆದಂತ ಒಂದಷ್ಟು ಕ್ವಶನ್ಸ್ ಗಳಿದಾವೆ, ಆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. ಅವ್ರಿಗೆ ಏನಂದ್ರೆ ಒಂದೇ ಪ್ರಶ್ನೆಗೆ ಇನ್ನು ಉತ್ತರ ಸಿಕ್ಕಿಲ್ಲ ಅಂದ್ಮೇಲೆ ನನ್ನ ಟರ್ಮ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅವ್ರಿಗೂ ಕಾಯ್ಸೋದ್ ಬೇಡ. ನಾವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಅವ್ರಿಗೆ ಅವಕಾಶ ಮಾಡ್ಕೊಡಿ, ಅವ್ರಿಗೆ ಪ್ರಶ್ನೆ ಕೇಳಕ್ಕೆ. ಒಂದು ಪ್ರಶ್ನೆ ಕೇಳಿದ್ರೆ ನನ್ನಲ್ಲಿ ಉತ್ತರ ಕೊಡಬಲ್ಲೆ, ನಿಮ್ಮೊಳಗೆ ಉತ್ತರ ನಾ ಕೊಡಕ್ಕಾಗಲ್ಲ. ಹೆಸರು ಹೇಳಿ ಸರ್, ಹೆಸರು ಗೊತ್ತಲ್ವಾ? ಕೇಳಕ್ ನಿಮಗೆ ಇಷ್ಟ ಇಲ್ಲ. ನಿಮ್ಮ ಉತ್ತರ ಕೊಡಬೇಕು ಅನ್ನಂಗಿದ್ರೆ ನೀವು ಕೊಂಡುಕೊಂಡ ಚಾನಲ್ ಹೋಗಿ ಉತ್ತರ ಕೊಡಿ. ಈ ಚಾನಲ್ಗಳಿಗೆ ನೀವು ನಾವು ಕೇಳಿಪಟ್ಟು ಉತ್ತರ ಕೊಡಿ ಸರ್. ಪ್ರಕಾಶ ಸಿನಿಮಾ ಗೋಷ್ಠಿ ಅಲ್ಲ, ಮತ್ತೆ ಗರ್ಜಿಸಿದ ಪ್ರಕಾಶ ಸಿನಿಮಾ ಅಲ್ಲ ಇದು. ನೀವು ನೇರವಾಗಿ ಮಾತಾಡಬೇಕು ಅಂತಿದ್ರೆ ಕರೆಕ್ಟ್ ಆಗಿ ಮಾತಾಡಿ, ಕರೆಕ್ಟ್ ಆಗಿ ಮುಂದೆ ಹೋಗಿ.
ಅದನ್ನ ಬಿಟ್ಟು ಇದೇ ಗೊಂದಲದಲ್ಲಿ ಮುಂದುವರಿತೀನಿ ಅಂತಾದ್ರೆ ಬೇಡ. ಮೂಲ ಪ್ರಶ್ನೆಗೆ ಉತ್ತರಿಸಬಾರದು ಅನ್ನುವ ಕಾರಣಕ್ಕೆ ಈ ಗೊಂದಲವನ್ನು ಕ್ರಿಯೇಟ್ ಮಾಡಿದ್ದೀರಿ ನೀವು ಬೇಕಂತಲೇ. ಸರ್ ಸಿಂಪಲ್ ಏನ್ ಗೊತ್ತಾ, ಈ ಮಾಧ್ಯಮಗಳು ಅಂತಂದ್ರೆ ಕನ್ನಡದಲ್ಲಿ ಇಡೀ ಎಲ್ಲ ಪ್ರೆಸ್ ಕ್ಲಬ್ ಸೇರ್ಕೊಂಡು ಎಲ್ಲಾ ಸೇರ್ಕೊಂಡೆ ಮಾಧ್ಯಮಗಳು ಅಂತ ಹೊರಗಡೆ ಜನರು ಅರ್ಥ ಆಗಿದೆ, ನಮಗೂ ಗೊತ್ತು ನಿಮಗೂ ಗೊತ್ತು. ಅದರಲ್ಲಿರೋ ತಪ್ಪರ್ಥವನ್ನ ನೀವು ಬಿಡಿಸಿ ಅದಕ್ಕೆ ನೋವಾಗಿದ್ರೆ ನನಗೆ ಸಾರಿ ಅಂತ ಹೇಳ್ಬಿಟ್ಟು ಓಡ್ಬಿಡಿ ಮುಂದ್ಗಡೆ. ಅದ್ಯಾಕೆ ಸುಮ್ಮನೆ ಅಷ್ಟೊತ್ತಿಂದ ಇದನ್ನೇ ಸಾಧಿಸ್ತಾ ಬಿಟ್ಟಿರಲ್ಲ ಸರ್? ಕ್ಷಮೆ ಕೇಳಿದ್ರೆ ಸಣ್ಣವನಾಗಲ್ಲ, ಅದು ಮಾಡ್ತೀರಾ? ಯೋಚನೆ ಮಾಡಿ, ನೀವು ಎಷ್ಟು ಯೋಚನೆ ಮಾಡೋದು ಅಲ್ಲೇ ಹೋಗ್ತಿರ್ತೀವಿ. ನೀವು ಸರ್, ಯಾವುದೇ ಫಿಲ್ಮ್ ಪ್ರೆಸ್ ಮೀಟ್ ಅಲ್ಲಿ ಪ್ರಕಾಶ್ ರಾಜ್ ಇದ್ದಾರೆ ಅಂತಂದ್ರೆ ಇರುವಂತ ಪ್ರತಿಯೊಬ್ಬ ನಟರು ಪ್ರಕಾಶ್ ರಾಜ್ ಹಂಗೆ, ಪ್ರಕಾಶ್ ರಾಜ್ ಹಿಂಗೆ, ಅವ್ರ ಆಕ್ಟಿಂಗ್ ಹಂಗಿದೆ, ಅವ್ರ ಆಕ್ಟಿಂಗ್ ಹಿಂಗಿದೆ ಅಂತ ನಿಮ್ಮನ್ನು ಹೊಳ್ತಾರೆ. ಆದ್ರೆ ಇರುವಂತ ಮೀಡಿಯಾದವ್ರ ಮುಂದೆ ಪ್ರಕಾಶ್ ರಾಜ್ ಸಣ್ಣವರಾಗೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಎಲ್ಲಾ ಮೀಡಿಯಾದವ್ರಿಗೂ ಹೇಳಿದ್ದಲ್ಲ, ಕೆಲ ಮಾಡಿಕೊಂಡ ಮಾಧ್ಯಮದವ್ರಿಗೆ ಮಾತ್ರ ಹೇಳಿರೋದು. ನಿಮಗೆ ಕೆಲ ಅಂತ ಪದ ಮೆನ್ಷನ್ ಆಗಿಲ್ಲ ಅನ್ನೋ ಕಾರಣ ನಿಮಗೇನಾದ್ರು ಬೇಜಾರಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ಬಿಡಿ. ಅಷ್ಟೇ ಕೇಳ್ತಾ ಇರೋದು ನಾವು, ಬೇರೆ ಏನು ಕೇಳ್ತಾ ಇಲ್ಲ. ಅದನ್ನ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಹೆಸರು ಹೇಳಿ. ನಿಮಗೆ ಆಪ್ಷನ್ಸ್ ಕೊಡ್ತಾ ಇದ್ದೀವಿ, ನೀವು ಆಪ್ಷನ್ಸ್ ಯಾವ ಆಪ್ಷನ್ಸ್ಗೂ ನೀವು ಉತ್ತರ ಕೊಡ್ತಾ ಇಲ್ಲ. ಸರ್, ಒಂದೇ ಒಂದು ಪದದಲ್ಲಿ ನಿಮ್ ಪ್ರೆಸ್ ಮೀಟ್ ನಿಂತಿದೆ, ನೀವು ಅದು ಕ್ಷಮೆ ಕೇಳಕ್ಕೂ ರೆಡಿ ಇಲ್ಲ, ಹೆಸರು ಹೇಳಕ್ಕೂ ರೆಡಿ ಇಲ್ಲ. ಅದೇ ಮೂಲ ವಿಚಾರಕ್ಕೆ ನೀವು ಆನ್ಸರ್ ಮಾಡಕ್ ಆಗ್ತಿಲ್ಲ, ಅದಕ್ಕೆ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾ ಉತ್ತರ ಕೊಡ್ತಾ ಇದೆ. ಯಾರು ಕೊಟ್ಟಿದ್ರಿ ಉತ್ತರ? ಉತ್ತರ ಅಲ್ಲ ಸರ್, ಅದು ನಿಮ್ಮ ಆಂಗಲ್ ಇದ್ರೆ ಸಮಜಾಯಿಷಿ ಅಷ್ಟೇ. ಉತ್ತರ ಅಲ್ಲ, ಅದು ಉತ್ತರ ಮಾಡಕ್ಕಾಗಿಲ್ಲ. ಸ್ಪೆಸಿಫಿಕ್ ಆಗಿ ಹೇಳಿ ನೀವು. ಅವರು ಹೇಳಿ ಸರ್, ಅಲ್ಲ ಮಾಡಿಕೊಂಡ ಮಾಧ್ಯಮಗಳು ಅಂತ ನಿಮ್ಗೆ ಹೇಳಿಲ್ಲ. ನಿಮಗೆ ನೋವಾಗಿದ್ರೆ ಕ್ಷಮಿಸಿ, ಬೋರ್ಡ್ ಮುಂದೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಧ್ಯಮಗಳು ಯಾರು ಅಲ್ಲ, ಪತ್ರಿಕಾಗೋಷ್ಠಿ ಮೂಡೋದು ಸರ್, ನೀವೇ ಸೃಷ್ಟಿ ಮಾಡಿದ್ರೆ ನೀವೇ ತಂದುಬಿಟ್ಕೊಂಡು ನೀವೇ ಕೂತ್ಕೊಂಡ್ರೆ ಹೇಗೆ ಸರ್? ಸುಮ್ಮನೆ ನಿನ್ನೆಯಿಂದ ನೀವೇ ಸೃಷ್ಟಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿರುವಂತಹ ಪ್ರಕಾಶ್ ರಾಜ್ ಅಧಿಕೃತವಾದ ಟ್ವೀಟ್, ಅದು ಆನ್ಸರ್ ಮಾಡಕ್ಕೆ ಇಷ್ಟೊಂದು ಕ್ಷಮೆ ಕೇಳ್ತಾ ಇಲ್ಲ, ಉತ್ತರ ಕೇಳ್ತಿರೋದನ್ನ ಕ್ಷಮೆನೇ ಹೇಳ್ಬೇಕಂತ ಕೇಳ್ತಾ ಇಲ್ಲ. ಉತ್ತರ ಹೇಳಿ. ತಾಕತ್ತಿಲ್ಲ, ತಾಕತ್ತಿಲ್ಲ ಅಂತ ಹೇಳಿ ಅಷ್ಟೇ, ಸಿಂಪಲ್. ಸ್ವಾಭಿಮಾನ ಇದ್ದಾಗ ನಾನು ಉತ್ತರ ಕೇಳಿಸ್ಕೊಂಡು ಮುಂದುವರಿಬೇಕು. ಕ್ಲಾರಿಟಿ ಕೊಡಿ, ಕರೆಕ್ಟ್ ಆಗಿ ಹೇಳ್ಬಿಟ್ಟು ಮುಂದುವರಿರಿ. ನನ್ನ ಉತ್ತರ ಕೊಟ್ಟಾಯ್ತು. ಕನ್ನಡಿಗರಿಗೆಲ್ಲ ಅವಮಾನ ಮಾಡಿದ್ದೇವೆ, ನಾನು ಏನು ಮಾಡಿಲ್ಲ. ಕನ್ನಡಿಗರಿಗೆಲ್ಲ ಹೇಳಿದ್ದು ಎಲ್ಲ ಮಾಧ್ಯಮಗಳಿಗೆ ಹೋಗ್ಬೇಕು. ಟ್ವೀಟ್ ಮಾಡ್ಬಿಟ್ಟು ಕ್ಲಾರಿಟಿ ಕೊಡ್ತಾರೆ.
ಮಾಧ್ಯಮಗಳು ನಿಮಗೆ ನೋವಾಗಿದ್ರೆ ಅದು ಕ್ಷಮೆ ಇಲ್ಲ ಅಂತ ಮುಂದಕ್ಕೆ ಹೋಗಿ. ಇಲ್ಲ ಯಾರು ಮಾಡಿಕೊಂಡವರು ಹೇಳಿ, ಎಲ್ಲೇನು ಮಾಡ್ಕೊಂಡಿದ್ದಾರೆ, ಏನೇನು ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಲ್ಲ. ಹೇಳಿದ್ದೀನಿ ಅಂತ ಹೇಳಿ ಅಷ್ಟೇ. ಏನ್ ಬೇಕಾದ್ರೆ ಗಾಳಿ ಯಾರು ಕೇಳೋದಿಲ್ಲ ಅಂತಲ್ಲ. ಯಾವ ಗಂಡ ಕಳ್ತನ ಮಾಡಿ ಕೊಲೆ ಮಾಡಿದಾಗಲ್ಲ ಅದನ್ನೆಲ್ಲ ಒಳ್ಳೆ ಗಾಳಿ ಪ್ರಕಾಶ್ ರಾಜ್ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಈ ಪ್ರೆಸ್ ಅವರಿಗೆ ಕನ್ನಡ ಮೀಡಿಯಾದಲ್ಲಿ ಕೇಳೋ ತಾಕತ್ತಿಲ್ಲ ಅನ್ನುವ ಇಂಪ್ರೆಷನ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ತಾಕತ್ತಿಂದ ಕೇಳ್ತಾ ಇದೀವಿ. ನೀವು ತಾಕತ್ತಿಂದ ಆನ್ಸರ್ ಮಾಡಿ. ಇದಕ್ಕಿಂತ ನೇರವಾಗಿ ಏನು ಕೇಳಕ್ಕಾಗಲ್ಲ, ಇದಕ್ಕಿಂತ ಏನು ನೇರವಾಗಿ ಕೇಳಕ್ಕಾಗಲ್ಲ. ನಿಮ್ಗೆ ತಾಕತ್ತಿಲ್ಲ ಅನ್ನೋದನ್ನ ನನಗೆ ಆನ್ಸರ್ ಮಾಡೋ ತಾಕತ್ತಿಲ್ಲ ಅಂತ ಹೇಳಿದ್ರೈತಲ್ಲ. ನನಗೆ ಕಷ್ಟ ಅಂತ ಹೇಳಕ್ಕೆ ಎಲ್ಲ ಲೋಗೋಗಳಿದ್ದಾವೆ, ಎತ್ಬಿಟ್ಟು ತೋರಿಸ್ಬಿಡಿ ಯಾರು ಮಾಡ್ಕೊಂಡವ್ರೆ ಅಂತ ಗೊತ್ತಾಗಲಿ. ಲೋಗೋಗಳಿದ್ದಾವೆ, ತೋರಿಸ್ಬಿಡಿ ಅಂತವ್ರು. ಹೇಳಿ ಯಾರು ಈಗ ನನಗೆ ಮಾತಾಡಕ್ಕಾಗಲ್ಲ ಅಂದ್ರೆ ತೋರಿಸಿ ಬೇಕಾರೆ. Discourse around the case become politicized? Has the discourse around the case become politicized? ಮಾತಾಡಿ ಸರ್. ಪ್ರಕಾಶ್ ರಾಜ್ ನಾನು ಅದೇ ಮಾತಾಡ್ತಿದ್ದೀನಿ. ನಾನೊಂದು 2 ನಿಮಿಷ ಸುಮ್ಮನೆ ಕಾಯ್ತೀನಿ. ನೀವು ಕೇಳಿದ ಪ್ರಶ್ನೆಗೆ ನಾನು ಗೊತ್ತು ಉತ್ತರ ಕೊಟ್ಟಿದ್ದೀನಿ. ಇಲ್ದಿದ್ರೆ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.